ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೀವು ಇವಾಗ ಆಪ್ಷನ್ ಎಂಟ್ರಿ ಪೇಜನ್ನು ಓಪನ್ ಮಾಡಿದಾಗ ನಿಮಗೆ ಇಂಜಿನಿಯರಿಂಗು ಮತ್ತು ವೆಟರ್ನರಿ ಆಮೇಲೆ ಅಗ್ರಿಕಲ್ಚರು BPT ಈ ಎಲ್ಲ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಲ್ಲ ತೋರಿಸ್ತಾ ಇದೆ ಆಪ್ಷನ್ನು. ಬಟ್ ಇನ್ನೂ ಹಲವಾರು ಕೋರ್ಸ್ಗಳಿದ್ದಾವೆ. ಅಂದರೆ BSc ನರ್ಸಿಂಗ್ ಆಗಿರ್ಬೋದು, ಮತ್ತು BAMS, BDS ಇಂಥ ಹಲವಾರು ಕೋರ್ಸಸ್ಗಳನ್ನು ಅಲ್ಲಿ ಆಪ್ಷನ್ ಎಂಟ್ರಿ ಪೇಜಲ್ಲಿ ಇನ್ನೂ ತೋರಿಸ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ತಾರೆ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳ ಹತ್ರ ಏನು ಡೌಟ್ ಇದೆ ಅಂತಂದರೆ, ಸರ್ ನಾವಿವಾಗ ಏನೋ ಒಂದು 25 ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ನ ಆ್ಯಡ್ ಮಾಡಿದ್ದೀವಿ. ಬಟ್ ನಾವು BSc ನರ್ಸಿಂಗ್ ಕಾಲೇಜ್ನು ಕೂಡ ಆ್ಯಡ್ ಮಾಡಬೇಕಿತ್ತು, ಬಟ್ ತೋರಿಸ್ತಾ ಇಲ್ಲಲ್ವಾ? ನಾವು ಮುಂದಿನ ದಿನಗಳಲ್ಲಿ ಆ್ಯಡ್ ಮಾಡ್ಬೋದಾ ಹಾಗೆ ಅಂತ. ಸೊ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಸೊ ಸದ್ಯದ ಮಟ್ಟಿಗೆ ಇನ್ನೂ ತೋರಿಸ್ತಾ ಇಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಪಕ್ಕ ತೋರಿಸ್ತಾರೆ. ಸೊ ಆವಾಗ ನೀವು ಎಡಿಟ್ ಮಾಡಿಬಿಟ್ಟು ನೀವು ನಿಮಗೆ ಬೇಕಾದಂಥ BSc ನರ್ಸಿಂಗ್ ಆಗಿರ್ಬೋದು ಅಥವಾ MBBS, BAMS, BDS ಸೊ ಎಲ್ಲ ಕಾಲೇಜ್ಗಳನ್ನು ನಿಮಗೆ ನಿಮ್ಮ ಪ್ರಿಯಾರಿಟಿ ವೈಸು ನೀವು ಇಡ್ಬೋದು, ಆಯಿತಾ? ಸೊ ಯಾವ ರೀತಿ ಎಡಿಟ್ ಮಾಡೋದು ಅಂತಂದರೆ, ನೀವಿವಾಗ ಫಸ್ಟ್ ಪ್ರಿಯಾರಿಟೀಸು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೀರಾ, ಓಕೆನಾ? ಸೊ ನೆಕ್ಸ್ಟು ನಿಮಗೆ ಏನು BAMS, BDS ಈ ಎಲ್ಲ ಕಾಲೇಜ್ಗಳು ನಿಮಗೆ ಫಸ್ಟ್ ಸೇರಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಆಪ್ಷನ್ ನೀವು ಇಂಜಿನಿಯರಿಂಗಾಗಿ ತೊಗೊಂಡಿರ್ತೀರ ಅಲ್ವಾ? ಸೊ ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಪ್ರಿಯಾರಿಟೀಸ್ ಕೊಡ್ತೀರಲ್ವಾ 1, 2, 3, 4 ಅಂತ ಹಿಂಗೆ. ಸೊ ಇವಾಗ ನೀವು ಆ ಪ್ರಿಯಾರಿಟೀಸ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಕೊಟ್ಟಿದ್ದೀರಾ ಅಲ್ವಾ? ಸೊ MBBS, BAMS, BDS ಇವೆಲ್ಲ ಕಾಲೇಜ್ಗಳ ಲಿಸ್ಟ್ ತೋರಿಸಿದಾಗ ನೀವು ಆ ಪ್ರಿಯಾರಿಟೀಸ್ನ MBBS, BAMS ಇವೆಲ್ಲ ಕಾಲೇಜ್ಗಳಿಗೆ ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ನಿಮಗೆ ಆರ್ಡರ್ ಚೇಂಜ್ ಆಗುತ್ತೆ, ಓಕೆನಾ? ಸೊ ಇದೇ ರೀತಿ ನೀವು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ಇವಾಗ ಎಕ್ಸಿಸ್ಟಿಂಗ್ ಕೋರ್ಸಸ್ ಯಾವಿದ್ದಾವೆ, ಇಂಜಿನಿಯರಿಂಗ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಆಗಿರ್ಬೋದು, ಸೊ ಈ ಎಲ್ಲ ಕೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನಾನಿವಾಗ ಯಾವುದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀನಲ್ವಾ, ಸೊ ಈ ರೀತಿ ನೀವು MBBS, BSc ನರ್ಸಿಂಗು ಇವೆಲ್ಲ ಕಾಲೇಜ್ಗಳ ಲಿಸ್ಟ್ ತೋರಿಸಿದಾಗ ಅದೇ ರೀತಿ ಮಾಡಬೇಕಾಗುತ್ತೆ, ಓಕೆನಾ? ಸೊ ಖಂಡಿತವಾಗ್ಲೂ ನಿಮಗೆಲ್ಲ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಯಾರಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತೀರಾ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಶೇರ್ ಮಾಡಿ, ಸೊ ಅವರಿಗೂ ಕೂಡ ಉಪಯೋಗ ಆಗಲಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನೀವು KA ಅವರ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರವೇಶ ಅಂತ ಇದೆ ಅಲ್ವಾ, ಪ್ರವೇಶ ಅಂತ ಇದೆ, ಅಲ್ಲಿ UGCET ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು UGCET 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟ್ ಸ್ಕ್ಯಾನ್ ಅಂತ ಇದೆ ಅಲ್ವಾ, ಇದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಲಾಗಿನ್ ವಿತ್ CT ನಂಬರ್ ಅಂತ. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ನಂಬರು, ಆಪ್ಷನ್ ಎಂಟ್ರಿ CT ನಂಬರು, ಆಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿಬಿಟ್ಟು ನಾನು OTPನ ಪಡ್ಕೊಂಡು ಮುಂದಿನ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಸುಮಾರಷ್ಟು ಜನಕ್ಕೆ ಈ ಒಂದು ವೆಬ್ ಪೇಜೇ ಓಪನ್ ಆಗ್ತಿಲ್ಲ. ಸೊ ಎರರ್ಸ್ ಇದ್ದಾವೆ ತುಂಬ ಈ ಒಂದು ವೆಬ್ಸೈಟಲ್ಲಿ. ಸೊ ನನಗೆ ಇಲ್ಲಿ ಓಪನ್ ಆಗಿದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಟ್ರೈ ಮಾಡ್ತಾಯಿರಿ. ಯಾವಾಗ ಸರ್ವರ್ ಫ್ರೀ ಇರುತ್ತೆ ಆವಾಗ ಒಂದು ನಿಮಗೆ ಚಾನ್ಸ್ ಸಿಗುತ್ತೆ, ಆಯಿತಾ? ಸೊ ನಾನು ಇವಾಗ ಅಪ್ಲಿಕೇಶನ್ ನಂಬರ್ ಮತ್ತು ಆಪ್ಷನ್ ಎಂಟ್ರಿ CT ನಂಬರ್ನ ಎಂಟ್ರ್ ಮಾಡ್ತಿದ್ದೀನಿ ಇವಾಗ. CET ನಂಬರು 5 ಡಿಜಿಟ್ CET ನಂಬರ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಇರುತ್ತೆ, ಆಯಿತಾ? ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದು ನಂಬರ್ಸ್ನ ಎಂಟ್ರ್ ಮಾಡಬೇಕಾಗುತ್ತೆ ನೀವು ಇಲ್ಲಿ. ಓಕೆ, ಆಪ್ಷನ್ ಎಂಟ್ರಿ ನಂಬರು ಮತ್ತು ಅಪ್ಲಿಕೇಶನ್ ನಂಬರ್ ಎಲ್ಲ ಎಂಟ್ರ್ ಮಾಡಿದೆ. ಇಲ್ಲಿ ಈಗ ಕ್ಯಾಪ್ಚನ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟ್ರ್ ಮಾಡಬೇಕಾಗುತ್ತೆ. 4GAKH. ಓಕೆ ಆಗಿದೆ. ಈಗ ಸೆಂಡ್ OTP ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ OTPನ ಕೇಳ್ತಾ ಇದೆ. ಸೊ OTPನ ನೀವು ಎಂಟ್ರ್ ಮಾಡಬೇಕಾಗತ್ತೆ, ಓಕೆನಾ? ಸೊ OTP ಎಲ್ಲ ವೆರಿಫೈ ಆಗಿದೆ. ಸೊ ಎಲ್ಲ ಡೀಟೇಲ್ಸ್ ವೆರಿಫೈ ಆದಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ. ಆಮೇಲೆ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 18 ಜುಲೈ 12 AM ಅಂತಲೂ ಕೂಡ ತೋರಿಸ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಡೀಟೇಲ್ ಆಫ್ ಯೂನಿವರ್ಸಿಟಿ ಎಲ್ಲ ಬೇಡ ನಿಮಗೆ. ಇಲ್ಲಿ ಜಸ್ಟ್ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ, ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಕ್ಕನ್ನು ಮಾಡಿ ಅಗ್ರಿ ಅಂತ ಕೊಡಿ, ಆಯಿತಾ? ಸೊ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಅಲ್ವಾ. ಸೊ ಇಲ್ಲಿ ನಿಮಗೆ ತೋರಿಸ್ತಿರ್ಬೋದು ಇಂಜಿನಿಯರಿಂಗು, ಯೋಗ ಆ್ಯಂಡ್ ನ್ಯಾಚುರೋಪತಿ,
BSc ಅಗ್ರಿ, ನರ್ಸಿಂಗು, ವೆಟರ್ನರಿ, ಡಿ ಫಾರ್ಮಾ, ಬಿ ಫಾರ್ಮಾ, BPT, AHS ಈ ಎಲ್ಲ ಕೋರ್ಸ್ಗಳನ್ನು ಇಟ್ಕೊಂಡು ಹೇಗೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು. ಸೊ ಓಕೆನಾ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ MBBS, BMS, BDS ಸೊ ಈ ಎಲ್ಲ ಕೋರ್ಸ್ಗಳು ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತವೆ, ಆಯಿತಾ. ಸೊ ಇವಾಗ ಇರುವಂತಹ ಕೋರ್ಸಸ್ಗಳನ್ನ ಇಟ್ಕೊಂಡು ನಾವು ಇವಾಗ ಹೇಗೆ ಆಪ್ಷನ್ ಎಂಟ್ರಿನ ಕಂಬೈನ್ಡ್ ಆಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇಂಜಿನಿಯರಿಂಗ್ ಡಿಸಿಪ್ಲಿನ್ ತೊಗೊಂಡು ಈಗಾಗಲೇ ಆಪ್ಷನ್ಸ್ಗಳನ್ನ ಎಂಟ್ರಿ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ, ಈಗ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಬಿಟ್ಟು ಬೇರೆ ಒಂದು ಕಾಲೇಜನ್ನ ತೊಗೊಂಡು ಮಾಡೋಣ. ಸೊ ಇಲ್ಲಿ ಲಾಸ್ಟು ಆಪ್ಷನ್ ನಾವು ಹಾಕಿರೋದು 85 ಅಲ್ವಾ. ಸೊ 86ಇಂದ ಹಾಕಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಬೇರೆ ಕೋರ್ಸ್ಗಳನ್ನ ಹೇಗೆ ಆ್ಯಡ್ ಮಾಡೋದು ಒಂದೇ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅಂತ. ಸೊ ಜಸ್ಟ್ ಏನಿಲ್ಲ, ಇಲ್ಲಿ ಡಿಸಿಪ್ಲಿನ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಾನು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿಕೊಂಡು ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ವೆಟರ್ನರಿ ಅಂತ ಇದೆ ಅಲ್ವಾ. ಸೊ ವೆಟರ್ನರಿ ತೊಗೊಳ್ಳೋಣ, ಓಕೆನಾ. ವೆಟರ್ನರಿ ತೊಗೊಳ್ಳೋಣ. ಡಿಸಿಪ್ಲಿನು ವೆಟರ್ನರಿ ಸೆಲೆಕ್ಟ್ ಮಾಡ್ಕೊಂಡ್ರಾ. ನೆಕ್ಸ್ಟು ಇಲ್ಲಿ ಡಿಸಿಪ್ಲಿನು ವೆಟರ್ನರಿ ಸೈನ್ಸ್ ಅಂತ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಕಾಲೇಜು ಮತ್ತು ಕೋರ್ಸ್ ಅಂತ ಇದೆ ಅಲ್ವಾ. ಸೊ ಎರಡನ್ನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಈಗ ಫಸ್ಟು ಕಾಲೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಕಾಲೇಜ್ ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವೆಟರ್ನರಿ ಕಾಲೇಜು, ಹೆಬ್ಬಾಳ್ ಕ್ಯಾಂಪಸ್ಸು. ಓಕೆ, ನಾನಿವಾಗ ಜಸ್ಟ್ ಸ್ಯಾಂಪಲ್ ಆಗಿ ನಿಮಗೆ ಒಂದು ತೋರಿಸೋದಕ್ಕೋಸ್ಕರ ಅದನ್ನು ಕಾಲೇಜ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಹೆಬ್ಬಾಳ್ ವೆಟರ್ನರಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆಯಿತಾ. V001 ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಕೋರ್ಸ್ ಅಂತ ಇದೆ ಅಲ್ವಾ. ಸೊ ಅದನ್ನ ಒಂದೇ ಇರುತ್ತೆ ಕೋರ್ಸ್ ಇದಕ್ಕೆ, ಏನು ವೆಟರ್ನರಿಗೆ. ಸೊ ಅದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಅದನ್ನ ಕ್ಲಿಕ್ ಮಾಡಿದ್ವಿ. ಸೊ ವೆಟರ್ನರಿ ಡಿಸಿಪ್ಲಿನ್ ಆಗಿರೋದ್ರಿಂದ ನಾವು ಏನು ಕೋರ್ಸ್ ಸೆಲೆಕ್ಟ್ ಮಾಡಿದೆ ಅದು ಒಂದೇ ಕೋರ್ಸ್ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿದಾಗ ಆ ವೆಟರ್ನರಿ ಕಾಲೇಜಸ್ ಯಾವ್ಯಾವ ಇದಾವೆ ಅಲ್ವಾ. ಸೊ ಅವೆಲ್ಲ ಕಾಲೇಜಸ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿದೆ. ಸೊ ಇದರಲ್ಲಿ ನೀವು ಯಾವ ಕಾಲೇಜ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆಯಿತಾ. ವೆಟರ್ನರಿನ ನೀವು ಫಸ್ಟು ಏನು ಬೆಂಗಳೂರಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ಬೀದರ ಅಥವಾ ಶಿವಮೊಗ್ಗನ. ಸೊ ಈ ಒಂದು ಪ್ರಿಯಾರಿಟಿ ಮೇಲೆ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ಕೊಡೋಣ ಈಗ. ಸೊ ಇಲ್ಲಿ ನೋಡ್ಬೋದು, ಈಗ ಏನು ಗೊತ್ತಾ, ಇಲ್ಲಿ ಲಾಸ್ಟ್ ಆಪ್ಷನ್ ನಾವು ಇಲ್ಲಿ ಕೊಟ್ಟಿದ್ದೀವಿ 85 ಅಲ್ವಾ. ಸೊ ನಾನು ಇವಾಗ ಇಲ್ಲಿ ನೋಡ್ಬೋದು ವೆಟರ್ನರಿ ಕಾಲೇಜು ಹೆಬ್ಬಾಳ್ ಕ್ಯಾಂಪಸ್ಸು. ಸೊ ಇಲ್ಲಿ ನಾನು 86 ಅಂತ ಕೊಡ್ತೀನಿ, ಓಕೆನಾ. 86 ಅಂತ ಕೊಟ್ಟೆ ಅಲ್ವಾ. ಸೊ ಇವಾಗ ಏನಿಲ್ಲ, ಜಸ್ಟ್ ನೀವು ಈಗ 86 ಓಕೆ, ಇನ್ನೊಂದು ಕಾಲೇಜು ಕೂಡ ಆ್ಯಡ್ ಮಾಡೋಣ, ಶಿವಮೊಗ್ಗದಲ್ಲಿರೋಂಥದ್ದು. ಇದಕ್ಕೆ 87 ಅಂತ ಕೊಡೋಣ, ಓಕೆನಾ. ಇಲ್ಲಿ 86 ಕೊಟ್ಟೆ, ಇದಕ್ಕೆ 87 ಕೊಟ್ಟೆ, ಆಯಿತಾ. ಇಷ್ಟಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ಈಗ ನಾವು ಎಂಟರ್ ಮಾಡಿರುವಂಥ ಪ್ರಿಯಾರಿಟೀಸು ಸೇವ್ ಆ್ಯಂಡ್ ಸಬ್ಮಿಟ್ ಆಗಿದೆ. ಸೊ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ, ಆಯಿತಾ. ನೆಕ್ಸ್ಟು ಇವಾಗ ನಾವೇನು 85 ಲಾಸ್ಟ್ ಕೊಟ್ಟಿದ್ದು ಇಂಜಿನಿಯರಿಂಗು, ಇಲ್ಲಿ ನೋಡ್ಬೋದು 86, 87 ವೆಟರ್ನರಿ ಇದೆ, ಆಯಿತಾ. ಸೊ ಇದೇ ರೀತಿ ನೀವಿಲ್ಲಿ ಡಿಸಿಪ್ಲಿನನ್ನು ಚೇಂಜ್ ಮಾಡಿಕೊಂಡು ನೀವು ನಿಮ್ಮ ಪ್ರಿಯಾರಿಟೀಸ್ನ ಸೆಟ್ ಮಾಡ್ಬೋದು, ಓಕೆನಾ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನೀವೀಗ ಎಂಟ್ರ್ ಮಾಡಿದ್ದೀರಾ ಇಲ್ಲಿ 86, 87 ಅಂತ ಎಂಟ್ರ್ ಮಾಡಿದ್ದೀರಲ್ವಾ. ಸೊ ಅಕಸ್ಮಾತ್ ನಿಮಗೇನಾದರೂ ಈ ಕಾಲೇಜ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 86 ಅಂತ ಕೊಟ್ಟಿದ್ರಲ್ವಾ, ಇಲ್ಲಿ 0 ಅಂತ ಎಂಟ್ರ್ ಮಾಡಿಬಿಟ್ರೆ ಈ ಕಾಲೇಜ್ ಅಥವಾ ಈ ಕೋರ್ಸು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ, ಆಯಿತಾ. ಸೊ ನೋಡೋಣ, ಈಗ ನಾವು 86 ಅಂತ ಇದಲ್ವಾ, ಈಗ 0 ಅಂತ ಕೊಡೋಣ. 0 ಅಂತ ಕೊಟ್ವಲ್ವಾ. 0 ಅಂತ ಕೊಟ್ಟ ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಇದೆ ಅಲ್ವಾ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಈ ವೆಟರ್ನರಿ 2 ಕಾಲೇಜ್ ಇದಾವಲ್ವಾ, ಅದರಲ್ಲಿ ಒಂದು ಕಾಲೇಜ್ ಡಿಲೀಟ್ ಆಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಆದಮೇಲೆ. ಓಕೆ, ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಅಪ್ಡೇಟೆಡ್ ಅಂತ ತೋರಿಸ್ತಾ ಇದೆ. ಓಕೆ, ನೋಡೋಣ, ಈಗ ಚೆಕ್ ಮಾಡೋಣ ವೆಟರ್ನರಿ ಕಾಲೇಜು ಇದೆಯಾ ಇಲ್ವಾ ಅಂತ. ಓಕೆ, ಇಲ್ಲಿ ನೋಡ್ಬೋದು 86th ಆಪ್ಷನ್ ನಾವು ಡಿಲೀಟ್ ಮಾಡಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ 86th ಆಪ್ಷನ್ನು ಡಿಲೀಟ್ ಆಗಿದೆ. ಓಕೆ, ಈ ಒಂದು ಕಾಲೇಜು ನಿಮಗೆ ಫಸ್ಟ್ ಪ್ರಿಯಾರಿಟಿ ಆಗಿ ಬೇಕಿತ್ತು ಅಂತಂದರೆ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಇಲ್ಲಿ 1 ಅಂತ ಕ್ಲಿಕ್ ಮಾಡಿ, ಆಯಿತಾ. 1 ಅಂತ ಕ್ಲಿಕ್ ಮಾಡಿ, ಫಸ್ಟ್ ಪ್ರಿಯಾರಿಟಿ ಯಾವ್ದಿದೆ ಅಲ್ವಾ, ಸೊ ಅದಕ್ಕೆ ನೀವು 2 ಅಂತ ಸೆಟ್ ಮಾಡಿ, ಆಯಿತಾ. ಸೊ ಇವಾಗ ನೋಡೋಣ ಇದು ಫಸ್ಟಲ್ಲಿ ಬರುತ್ತೆ ಹೆಂಗೆ ಅಂತ. ಅಪ್ಡೇಟ್ ಅಂತ ಕೊಡಿ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಿಯಾರಿಟಿ ಆರ್ಡರ್ನ ಚೇಂಜ್ ಮಾಡಿದ ಮೇಲೆ ವೆಟರ್ನರಿ ಕಾಲೇಜು ಫಸ್ಟ್ ಪ್ರಿಯಾರಿಟಿ ಆಗಿ ನಮಗೆ ಡಿಸ್ಪ್ಲೇ ಆಗ್ತಿದೆ. ಸೊ ಏನಿಲ್ಲ, ಇದೇ ರೀತಿ ನಿಮ್ಗೆ ಏನಾದರೂ ಈಗ ವೆಟರ್ನರಿ ಕಾಲೇಜು ಈಗ 5th ಪ್ರಿಯಾರಿಟಿ ಬೇಕಿತ್ತು ಅಂತಂದರೆ ನೀವು 5 ಅಂತ ಕೊಟ್ಬಿಟ್ಟು 5th ಪ್ಲೇಸಲ್ಲಿ ಏನಿದೆ ಅಲ್ವಾ, ಸೊ ಅದನ್ನ 6 ಅಂತ ಎಂಟ್ರ್ ಮಾಡಿ ಈ ರೀತಿ ನೀವು ಆರ್ಡರ್ನ ಚೇಂಜ್ ಮಾಡ್ಕೊಬೋದು. ಸೊ ಈಗ ಜಸ್ಟ್ ನಾನು ಒಂದೇ ಕಾಲೇಜ್ನಲ್ಲಿ ಎಂಟ್ರ್ ಮಾಡಿದ್ದೀನಿ. ಸೊ ಅಕಸ್ಮಾತ್ ನಿಮಗೆ ಈ ರೀತಿ ಅನಿಸ್ಬೋದು, ಏನೀಗ ಫಸ್ಟ್ ವೆಟರ್ನರಿ ಕಾಲೇಜ್ ನಿಮ್ಗೆ ಇರಬೇಕು, ಆಮೇಲೆ RV ಕಾಲೇಜು, BMS ಕಾಲೇಜು, ಆಮೇಲೆ 10th ಪ್ಲೇಸಲ್ಲಿ ನಾನು ಇನ್ನೊಂದು ವೆಟರ್ನರಿ ಕಾಲೇಜ್ ಆ್ಯಡ್ ಮಾಡ್ಕೋಬೋದು ಅಂತಂದರೆ ಅಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತೆ ಹೋಗಿ ಇಲ್ಲಿ ತೋರಿಸ್ತಾ ಇರುತ್ತಲ್ವ ಬೆಂಗಳೂರು ಕಾಲೇಜು, ಹಾಸನ. ಸೊ ಯಾವ ಒಂದು ವೆಟರ್ನರಿ ಕಾಲೇಜ್ ನಿಮಗೆ ಬೇಕಾಗಿರುತ್ತೋ ಸೊ ಆ ಒಂದು ಕಾಲೇಜ್ಗೆ ನೀವು ಯಾವ ಪ್ರಿಯಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ, ಸೊ ಆ ಒಂದು ಪ್ರಿಯಾರಿಟಿನ ಇಲ್ಲಿ ಎಂಟ್ರ್ ಮಾಡಿಬಿಟ್ರೆ
ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ ಮೇಲೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಯಿತಾ? ಸೊ ಇದೇ ರೀತಿ ವೆಟರ್ನರಿ ಅಂತ ಅಷ್ಟೇ ಅಲ್ಲ, ಇಲ್ಲಿರುವಂಥ ಏನು ಕೋರ್ಸಸ್ ಇದ್ದಾವೆ, ಡಿ ಫಾರ್ಮಾ, ಬಿ ಫಾರ್ಮಾ, ಒಂದು ಕೋರ್ಸ್ಗಳನ್ನು ಕೂಡ ನೀವು ಎಂಟ್ರ್ ಮಾಡ್ಕೊಬೋದಾಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ MBBS, BAMS, BDS, ಆಮೇಲೆ ನರ್ಸಿಂಗು ಎಲ್ಲ ಕೋರ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಆ ಒಂದು ಕೋರ್ಸ್ಗಳು ಬಂದಾದಮೇಲೆ ಅವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂದರೆ. ಆಯಿತಾ? ಸೊ ಏನಿಲ್ಲ, ನಿಮಗೆ ಯಾವ ಪ್ರಿಯಾರಿಟಿ ಆಗಿರುತ್ತೆ ಯಾವ ಒಂದು ಕೋರ್ಸು ಅದನ್ನ ಪ್ರಿಯಾರಿಟಿಯಾಗಿ ಮೊದಲೇ ಇಡಿ. ಆಮೇಲೆ ಬ್ಯಾಕಪ್ ಪ್ಲ್ಯಾನ್ ಏನಾದರೂ ಇತ್ತು ಅಂದರೆ ಸೊ ಅದನ್ನು ಕೂಡ ಇಲ್ಲಿ ನೀವು ಎಕ್ಸ್ಟ್ರಾ ಕೋರ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಸುಮಾರಷ್ಟು ವಿದ್ಯಾರ್ಥಿಗಳು ಏನಿರ್ತೀರಾ ಅಂದರೆ ಫಸ್ಟ್ MBBSನ ಪ್ರಿಯಾರಿಟಿಯಾಗಿ ಇಟ್ಟಿರ್ತೀರಾ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಆ್ಯಡ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರಾ. ಸೊ ನೋಡ್ಕೊಳ್ಳಿ, ಇಲ್ಲಿ MBBS ಇಲ್ಲ, ಬಟ್ ಇದೇ ರೀತಿ ಇರುತ್ತೆ ಪ್ರೊಸೀಜರ್. ಆಯಿತಾ? ಇಲ್ಲಿ ವೆಟರ್ನರಿ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲಿ MBBS ಅಂತ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾನೇನೀಗ ಪ್ರೊಸೆಸ್ ಮಾಡಿದೆ ಅಲ್ವಾ, ಸೊ ಆ ಒಂದು ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆಯಿತಾ? ಸೊ ಅಕಸ್ಮಾತ್ ನಿಮ್ಗೇನಾದ್ರು ಈ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ 0 ಕೊಟ್ಬಿಟ್ಟು ಅಪ್ಡೇಟ್ ಮಾಡಿದರೆ ಆಯಿತು. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಯ್ತು ಅಂತ ಅನ್ಕೊಂತೀನಿ. ಈಗ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗ್ತಿಲ್ಲ, ಬಟ್ ನಾನು ನಮ್ಮ ಒಬ್ಬ ಜೂನಿಯರ್ದು ಡೀಟೇಲ್ಸ್ನ ಇಟ್ಕೊಂಡು ಈ ಒಂದು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀನಿ. ಸೊ ನನಗೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಒಂದು ಲಿಂಕು. ಸೊ ನೀವು ಟ್ರೈ ಮಾಡ್ತಾ ಇರಿ, ಸರ್ವರ್ ಯಾವಾಗ ಫ್ರೀ ಇರುತ್ತಲ್ವಾ, ಸೊ ಅವಾಗ ಟ್ರೈ ಮಾಡ್ತಾ ಇರಿ, ಖಂಡಿತವಾಗ್ಲೂ ಬರುತ್ತೆ ನಿಮಗೆ. ಸೊ ಜಾಸ್ತಿ ಟೆನ್ಷನ್ ತಗೋಬೇಡಿ. ಇನ್ನೂ ಯಾರಿಗೂ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೇಟನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಇಲ್ಲಿ ಸುಮಾರಷ್ಟು ಕಾಲೇಜ್ ಎಂಟ್ರ್ ಮಾಡ್ತಿರ್ತಾರೆ ನೀವು, 85 ಒಂದು 100 ಕಾಲೇಜಸ್ ಎಂಟ್ರ್ ಮಾಡ್ತೀರಾ. ಸೊ ಆವಾಗ ಈ ಒಂದು ಕೋರ್ಸ್ ನೇಮ್ ಏನಿದೆ ಅಲ್ವಾ, CS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಆಮೇಲೆ CS ವಿತ್ ಬಿಸ್ನೆಸ್ ಸ್ಟಡೀಸ್ ಅಂತ ಇರುತ್ತೆ. ಸೊ ಈ ಒಂದು ಕೋರ್ಸ್ಗಳ ನೇಮನ್ನು ಕರೆಕ್ಟಾಗಿ ತಿಳ್ಕೊಂಡು ಎಂಟ್ರ್ ಮಾಡಿ. ಆಯಿತಾ? ಆಮೇಲೆ ಇಲ್ಲೇ ಪಕ್ಕದಲ್ಲಿ ಫೀಸ್ ಇರುತ್ತೆ, ಫೀಸ್ನು ಕೂಡ ನೋಡ್ಕೊಳ್ಳಿ. ಸೊ ಓಕೆ, ಇನ್ಫಾರ್ಮೇಟಿವ್ ಆಯ್ತು ಅಂತ ಅನ್ಕೊತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತಾರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಗೈಸ್, ಮುಂದಿನ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.